ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸೆಮಿ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ ಸ್ಯಾಂಪಲಲ್ಲಿ. ಇದು ತುಂಬ ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಮಾಡುವಂಥ ಡಿಸೈನು. 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆಟ್ 0.75 mm ತೊಗೊಂಡಿದ್ದೀನಿ. ಆಮೇಲೆ ಈ ಥರದ ಲೀಫ್ ಬೀಡ್ ಉಪಯೋಗಿಸ್ತೀನಿ ಜಾಸ್ತಿ, ಅಂದರೆ ಕುಚ್ಚಿನ ಆ ಕಡೆ ಈ ಕಡೆ ಬರೋ ಥರ ಲೀಫ್ ಬೀಡ್ ಉಪಯೋಗಿಸ್ತೀನಿ ಕುಚ್ಚಿಗೆ. ಆಮೇಲೆ ಆರ್ಚ್ಗೆ ಮಿಡ್ಲಿಗೆ ದೊಡ್ಡ ಬೀಡ್ಸು ಹಾರ್ಟ್ ಶೇಪಿಂದು ಮತ್ತೊಂದು ಸ್ಮಾಲ್ ಬೀಡ್ಸ್ ಕೂಡ ಉಪಯೋಗಿಸ್ತೀನಿ. ಈ ಥರ 3 ರೀತಿಯ ಬೀಡ್ಸ್ಗಳನ್ನು ಉಪಯೋಗಿಸ್ಕೊಂಡು ಒಂದೇ ಸ್ಟೆಪ್ಪಲ್ಲಿ ಮಾಡುವಂಥ ಡಿಸೈನು. ಸಿಂಪಲ್ ಡಿಸೈನ್ ಅಂತಲೂ ಹೇಳ್ಬೋದು ನೀವು. ತುಂಬ ಸಿಂಪಲಾಗಿ ಎಲ್ಲ ಆರ್ಚ್ ಇರೋದ್ರಿಂದ ಸೆಮಿ ಬ್ರೈಡಲ್ ಥರ ಇರುತ್ತೆ. ನೀವು ಬೇಕಾದಂಗೆ ಉಪಯೋಗಿಸ್ಕೋಬೋದು. ಫಸ್ಟು ದಾರ ಲಾಕ್ ಮಾಡಿ ಡಬಲ್ ಲಾಕ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ. ಈ ಥರ ಡಬಲ್ ಲಾಕ್ ಆದಮೇಲೆ ಫಸ್ಟಿಗೆ ಲೀಫ್ ಬೀಡ್ ಉಪಯೋಗಿಸ್ಕೊಳ್ಳೋಣ. ಒಂದು ಲೀಫ್ ಬೀಡನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಸೇರಿಸ್ಕೊಂಡು ಅದನ್ನು ಹಾಗೆ ಬಟ್ಟೆಗೆ ಸೇರಿಸ್ಕೊಳ್ಳಿ. ಲಾಕ್ ಎಲ್ಲ ಮಾಡಬೇಕಾಗಿಲ್ಲ, ಡೈರೆಕ್ಟಾಗಿ ಹತ್ತಿರನೇ ಇನ್ನೊಂದು ಸಿಂಗಲ್ ಕ್ರೋಶ್ ಹಾಕ್ಕೊಂಡು ಅದನ್ನು ಸೇರಿಸ್ಕೊಳ್ಳಿ. ಇದಾದಮೇಲೆ 1 2 3 4 ಚೈನ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಲೀಫ್ ಬೀಡ್ ಸೇರಿಸ್ತಾ ಇದ್ದೀನಿ. ಒಂದು ಲೀಫ್ ಬೀಡು, 4 ಚೈನು, ಇನ್ನೊಂದು ಲೀಫ್ ಬೀಡು, ಈ ಥರ. ಆಮೇಲೆ ಅದನ್ನು ಬಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಹಾಕಿ ಹತ್ತಿರನೇ ಸೇರಿಸ್ಕೊಳ್ಳಿ. ಬೀಡ್ ಲಾಕ್ ಮಾಡಬೇಕಾಗಿಲ್ಲ ಲೀಫ್ ಬೀಡನ್ನು. ಈಗ ನೋಡಿ ಈ ಥರ ಬರುತ್ತೆ. ಮಧ್ಯದ 4 ಚೈನ್ ಅದು ಕುಚ್ಚಿಗೆ, ಆ ಕಡೆ ಈ ಕಡೆ ಲೀಫ್ ಬೀಡ್, ಮಧ್ಯದಲ್ಲಿ ಕುಚ್ಚು, ಆ ಥರ ಇರುತ್ತೆ. ಈಗ ಇನ್ನು ನೆಕ್ಸ್ಟ್ ಆರ್ಚ್ ಮಾಡ್ಕೊಳ್ಳೋಣ. ಇದಕ್ಕೆ 3 ಚೈನ್ ಹಾಕಿ, ಫಸ್ಟ್ 3 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಮಿಡ್ಲ್ ಬೀಡ್, ಆರ್ಚಿಗೆ ಬೇಕಾಗುವಂಥ ಮಿಡ್ಲ್ ಬೀಡು. ಈ ಥರ ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು, ಹೆಚ್ಚು ಟೈಟು ಅಲ್ಲ ಹೆಚ್ಚು ಲೂಸಲ್ಲ, ಆ ಥರ ಸೇರಿಸ್ಕೋಬೇಕು ಬೀಡನ್ನು. ಮತ್ತೆ 3 ಚೈನ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಈಗ ಸಿಂಗಲ್ ಸ್ಟೆಪ್ಪಲ್ಲಿ ಮಾಡೋದಾದ್ರಿಂದ 3 ಚೈನು ಬ್ಯಾಕ್ ಸೈಡಿಗೆ ಬನ್ನಿ. 3 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಬಂದು ಆ 3 ಚೈನ್ ಲಾಕ್ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಬೀಡ್ ಸುತ್ತಲೂ ಚೈನ್ ಹಾಕ್ಕೋಬೇಕು. ಆ ದೊಡ್ಡ ಬೀಡ್ ಇದೆಯಲ್ವ ಆರ್ಚಿನ ಬೀಡು, ಅದರ ಸುತ್ತಲೂ ಎಷ್ಟು ಬರುತ್ತೋ ಅಷ್ಟು ಚೈನ್ ಹಾಕ್ಕೋಬೇಕು. 4 5 6 ಚೈನ್ ಹಾಕ್ಕೊಂಡಿದ್ದೀನಿ. ಸಾಮಾನ್ಯ ಕರೆಕ್ಟ್ ಆಗುತ್ತೆ. 6 ಚೈನ್ ಹಾಕಿ ಅದರ ಆ ಕಡೆ ಬೀಡ್ನ ಆ ಕಡೆ ಲಾಕ್ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ಈಗ ನೆಕ್ಸ್ಟು 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಅದರ ಲಾಕ್ ಇದೆಯಲ್ವ ಆ ಲೀಫ್ ಬೀಡ್ನ ಲಾಕು ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಂಡಿದ್ದೀವಿ. ಲೀಫ್ ಬೀಡು ಅಂದರೆ 3 ಚೈನ್ ಸ್ಟಾರ್ಟ್ ಆಗುವಲ್ಲಿ ಆ ಲಾಕಿನ ಒಳಗಡೆ ಲಾಕ್ ಮಾಡ್ಕೋಬೇಕು. ಫ್ರಂಟ್ ಸೈಡಿಗೆ ಬನ್ನಿ. ಈಗ ಫ್ರಂಟ್ ಸೈಡಿಗೆ ಬಂದು ಇಲ್ಲಿಂದಲೇ 2 ಸರ್ತಿ ಕ್ರೋಶೆ ಹುಕ್ಕಿಗೆ ದಾರ ತಗೊಂಡು ಈ ಥರ 2 ಸರ್ತಿ ದಾರ ಸುತ್ಕೊಳ್ಳಿ. ಆ ಬೀಡ್ ಮೇಲಿನ ಚೈನ್ ಇದೆಯಲ್ವ 6 ಚೈನ್, ಅದರಲ್ಲಿ ದಾರ ತಂದು 2 1 2 1 2 1 ಅಂದರೆ ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಕ್ರೋಶೆ ಹುಕ್ 2 ಸರ್ತಿ ದಾರ ಸುತ್ಕೊಳ್ಳಿ. ಒಳಗಿಂದ ದಾರ ತನ್ನಿ 4 ಲೂಪ್ ಆಯಿತು. 2 1 2 1 ಮತ್ತು 2 1 3 ಸಾರಿ ಮಾಡ್ಕೊಳ್ಳಿ. ಅದು ಟ್ರಿಪಲ್ ಕ್ರೋಶೆ ಆಗುತ್ತೆ. 3 ಆಯಿತು. ಕೌಂಟ್ ಮಾಡ್ಕೊಳ್ಳಿ ಪ್ರತಿ ಆರ್ಚ್ ಒಂದೇ ರೀತಿ ಬರೋಕ್ಕೆ. 4 5 6 7. ಈಗ 7 ಆದಮೇಲೆ ಒಂದು ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಡ ಅಂದರೆ ಹಾಗೆ ಕಂಟಿನ್ಯೂ ಮಾಡ್ಕೋಬೋದು, ಅಥವಾ ಪೀಕೋ ಏನಾದ್ರು ಮಾಡೋದಾದರೆ ಹಾಗೂ ಮಾಡ್ಕೋಬೋದು, ಚೆನ್ನಾಗೇ ಕಾಣಿಸುತ್ತೆ. ನಾನಿಲ್ಲಿ ಬೀಡ್ ಹಾಕಿದ್ದೀನಿ, ಒಂದು ಸ್ಮಾಲ್ ಬೀಡು. ಮತ್ತು ಕಂಟಿನ್ಯೂ ಮಾಡ್ಕೊಳ್ಳಿ. ಮತ್ತು 7 ಟ್ರಿಪಲ್ ಕ್ರೋಶೆ.
1 2 2 ಸತಿ ದಾರ ಸುತ್ಕೊಳ್ಳಿ, ದಾರ ತಗೊಂಬನ್ನಿ, ಎರಡೊಂದು 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 3 ಸಾರಿ ಮಾಡ್ಕೊಳ್ಳಿ, 3 ಸಾರಿ ತೆಗಿಬೇಕಾಗತ್ತೆ. ಈ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. 6 ಇನ್ನೊಂದು ಸತಿ 7 7 ಆ ಕಡೆ 7 ಈ ಕಡೆ ಆಗುತ್ತೆ. ಬೀಡ್ ಮಧ್ಯದಲ್ಲಿ 7ನಲ್ಲಿ 7 ಟ್ರಿಪಲ್ ಕ್ರೋಶೆ ಹಾಕಿ ಬೀಡ್ ಹಾಕಿ ಮತ್ತೆ 7 ಟ್ರಿಪಲ್ ಕ್ರೋಶೆ. ಇದನ್ನು ಆ 3 ಚೈನ್ ಆ್ಯಂಡ್ ಲಾಕ್ ಇದೆಯಲ್ವ ಅಲ್ಲಿ ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ. ಈ ಥರ ಆರ್ಚ್ ಬರುತ್ತೆ, ಚೆನ್ನಾಗಿರೋ ಆರ್ಚು, ಟ್ರಿಪಲ್ ಕ್ರೋಶೆ ಆರ್ಚು. ಈಗ ನೆಕ್ಸ್ಟ್ ಮುಂದುವರಿಸ್ಕೊಳ್ಳಿ, ಅಂದರೆ ಲೀಫ್ ಬೀಡ್ ತಗೊಂಡು ಸೇರಿಸ್ಕೊಳ್ಳಿ. ಫಸ್ಟಿಗೆ ನಾವು ಮಾಡಿದ್ದೀವಲ್ವ ಅದೇ ಥರ ಅದನ್ನು ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ ಬಟ್ಟೆಗೆ. ಮತ್ತು 4 ಚೈನು ಕುಚ್ಚಿಗೆ ಅದನ್ನು ಬಟ್ಟೆಗೆ ಸೇರಿಸಿ ಮತ್ತೆ ಲೀಫ್ ಬೀಡು. ಅದನ್ನು ಬಟ್ಟೆಗೆ ಸೇರಿಸಿ ಈ ಥರ ಮುಂದುವರ್ಸ್ಕೊಂಡು ಹೋಗಬೇಕು. ಈಗ ನೆಕ್ಸ್ಟ್ ಇನ್ನು ಆರ್ಚ್ ಮಾಡ್ಕೋಬೇಕು ನಾವು. ಕುಚ್ಚಿಗೆ ಜಾಗ ಮಾಡಿದ ಮೇಲೆ ಆರ್ಚು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಸಿಂಪಲ್ ಆಗಿದೆ, ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ, ಅದರಿಂದ ಬೇಗನೂ ಆಗುತ್ತೆ. ಈಗ 3 ಚೈನ್ ಮಾಡಿಕೊಂಡು ದೊಡ್ಡ ಬೀಡ್ ಹಾಕ್ಕೊಳ್ಳಿ, ಹಾರ್ಟ್ ಶೇಪ್ ಬೀಡು ಒಂದೇ ರೀತಿ ಹಾಕ್ಕೊಳ್ಳಿ. ಈ ಶೇಪ್ ಬೀಡ್ ಇರೋದೆಲ್ಲ ನೋಡ್ಕೊಂಡು ಹಾಕ್ಕೋಬೇಕು. ಒಂದು ಆ ಕಡೆ ಮುಖ ಒಂದು ಈ ಕಡೆ ಮುಖ ಆದರೆ ಚೆನ್ನಾಗಿರಲ್ಲ. ಒಂದೇ ರೀತಿ ಬರೋ ಥರ ಮಾಡ್ಕೊಳ್ಳಿ. ಎರಡೂ ಇದೇ ಥರ ಬರಬೇಕು ನೋಡಿ. ಇದು ಆ ಕಡೆ ಬಂದಿದೆ, ಇದೂ ಆ ಕಡೆ ಬಂದಿದೆ, ಅದೇ ಥರ ಬರುತ್ತೆ. ಮತ್ತೆ 3 ಚೈನು ಬಟ್ಟೆಗೆ ಲಾಕು, ಆಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಬಂದು 3 ಚೈನ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಬೀಡ್ ಸುತ್ತಲೂ ಚೈನು 6 ಚೈನು, ಬೀಡ್ನ ಈ ಕಡೆ ಲಾಕು, ಮತ್ತು 3 ಚೈನು, 3 ಚೈನ ಲಾಕಲ್ಲಿ ಲಾಕು, ಮತ್ತು ಫ್ರಂಟ್ ಸೈಡಿಗೆ ಬಂದು ಬೀಡ್ ಮೇಲಿನ ಚೈನಲ್ಲಿ ಟ್ರಿಪಲ್ ಕ್ರೋಶೆ ಆರ್ಚ್. ಇದು ಒಂದೇ ಸ್ಟೆಪ್ಪಲ್ಲಾಗಿರೋದ್ರಿಂದ ಬೇಗ ಆಗುತ್ತೆ ಮಾಡಿ. ಒಂದೇ ಕಲರ್ ದಾರದಲ್ಲಿ ಮಾಡ್ಬೋದು. ಆದ್ದರಿಂದ ಸಿಂಪಲ್ ಸಾರಿಗಳಿಗೆ, ಹೆಚ್ಚು ಕಲರ್ ಇಲ್ಲದಿರೋ ಸಾರಿಗಳಿಗೆಲ್ಲ ಇದನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲೀಫ್ ಬೀಡ್ನ ಮಧ್ಯೆ ಕುಚ್ಚು ಸೇರಿಸ್ಕೊಳ್ಳೋದು, ಅವಾಗ ಇನ್ನೂ ಚೆನ್ನಾಗಿರುತ್ತೆ ಇದು. ನೀವು ಈ ಆರ್ಚಲ್ಲಿ ಬೇಕು ಅಂದರೆ ಪೀಕೋ ಮಾಡ್ಕೋಬೋದು, ಮಧ್ಯದಲ್ಲಿ ಬೀಡ್ಸೇ ಹಾಕ್ಕೋಬೇಕು ಅಂತ ಏನಿಲ್ಲ, ಅಥವಾ ಎರಡೂ ಇಲ್ಲದೆ ಬರೀ ಆರ್ಚ್ ರೌಂಡ್ ಆರ್ಚ್ ಮಾಡ್ಕೋಬೋದು, ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಇಲ್ಲಿ ನಾನು 6 ಟ್ರಿಪಲ್ ಕ್ರೋಶೆ ಹಾಕಿಬಿಟ್ಟು ಒಂದು ಬೀಡ್ ಸೇರಿಸ್ಬಿಟ್ಟು 6 7 ಅದರಲ್ಲಿ ಆ ಆರ್ಚಲ್ಲಿ ಎಷ್ಟು ಮಾಡಿದ್ದೀನೋ ಅಷ್ಟೇ ಇಲ್ಲೂ ಮಾಡ್ತಾಯಿದ್ದೀನಿ, ಮೊದಲಿನ ಆರ್ಚಲ್ಲಿ ಮಾಡ್ದಂಗೆ. ಮತ್ತು 7 ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ತುಂಬ ಸುಲಭ ಇದು, ಬಿಗಿನರ್ಸು ಮಾಡ್ಕೋಬೋದು. ಹೆಚ್ಚು ಪ್ರಾಕ್ಟೀಸ್ ಇಲ್ದಿರೋರು ಇದನ್ನು ಮಾಡ್ಕೋಬೋದು. ತುಂಬ ಸಿಂಪಲಾಗಿದೆ, ಬರೀ ಒಂದು ಆರ್ಚ್ ಮಾಡೋದು ಮಾತ್ರ. ಒಂದೇ ಸ್ಟೆಪ್ಪಲ್ಲೇ ಆಗಿಬಿಡತ್ತೆ, ಅಂದರೆ ಒಂದೊಂದು ಗಂಟೆಲೆಲ್ಲ ಇಡೀ ಸೀರೆ ಆಗಿಬಿಡತ್ತೆ. ಟ್ರಿಪಲ್ ಕ್ರೋಶೆ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳಿ ಫುಲ್ಲು. ಆರ್ಚ್ ಕಂಪ್ಲೀಟ್ ಆದಮೇಲೆ 3 ಚೈನ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಲೀಫ್ ಬೀಡ್ ಸೇರಿಸಿ 3 ಚೈನು 4 ಚೈನು ಲೀಫ್ ಬೀಡು ಆ ಥರ ಮಾಡ್ಕೊಳ್ಳಿ. ಲೀಫ್ ಬೀಡ್ ಮಧ್ಯೆ ಕುಚ್ಚು ಸೇರಿಸ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಕಡೆ ಈ ಕಡೆ ಲೀಫ್ ಬೀಡಾಗಿ ಮಧ್ಯೆಯಲ್ಲಿ ಕುಚ್ಚು ಒಂದು ಆರ್ಚುಗಳು ಇರೋದ್ರ ಜೊತೆಯಲ್ಲಿ
ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಕುಚ್ಚಿನ ಮಧ್ಯೆ ಇರಬೇಡು. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದ್ದವ್ರಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.